ನಮಸ್ತೆ. ಇವತ್ತು ನಾವು ಈ ಮಷೀನನ್ನು ಬೀಜೋರ ಮಷೀನನ್ನು ಸ್ಪೆಷಲಿ ಹತ್ತಿ ಊರಕ್ಕೆ ಒಬ್ಬರು ಅಬ್ಜರ್ಪುರದ ರೈತರಿಗೆ ಕೇಳಿದ್ದಾರೆ. ಅವ್ರ ಹೆಸರು ಲಕ್ಷ್ಮಣ್ ತಂದು, ಅವ್ರಿಗೆ ಅಬ್ಜರ್ಪುರದ ಇದೆ. ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ಸರ್ ನಮಗೆ 9 ಇಂಚು ಬೇಕು ಬೀಜದ ಬೀಜ ಅಂತ ಹೇಳಿದರು. ಇದು 5 ಇಂಚು ಬೀಜದ ಬೀಜ ಅಂತ ಇದೆ. ಸೊ ಅದಕ್ಕೆ ಅವರಿಗೆ ಇಲ್ಲ ಸರ್ ನಮಗೆ ಸಮಯ ಇಲ್ಲ, ನೀವೇ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನು 9 ಇಂಚು ಬೀಜದ ಬೀಜ ಅಂತ ಹಾಕ್ತೀನಿ. 9 ಇಂಚು ಮಾಡ್ಬೇಕಾದ್ರೆ ನಾವು ಇದು 7 ನಂಬರ್ ಸ್ಪೇಸರ್ ಹಾಕಬೇಕು. ಈ 7 ನಂಬರ್ ಸ್ಪೇಸರ್ ಹಾಕಬೇಕಂದ್ರೆ ಇದರಲ್ಲಿ 7 ಹಲ್ಲುಗಳು ಬರ್ತವೆ. ಸೊ ಹಾಗಾಗಿ ರಿಮೈನಿಂಗ್ 12 ಹಲ್ಲುಗಳಲ್ಲಿ 5 ಹಲ್ಲುಗಳನ್ನು ತೆಗೆದು 7 ಹಲ್ಲುಗಳನ್ನು ಮಾತ್ರ ಹಾಕಿ ಲಕ್ಷ್ಮಣ್ ಅವರು ಅಬ್ಜರ್ವ್ ರೈತರಿಗೆ ಅವರಿಗೆ ನಾಳೆ ಹತ್ತಿ ಬೀಜ ಬೇಕಾಗುತ್ತೆ. ಅವರು ಇಲ್ಲ 9 ಇಂಚು ನೀವು ಸೆಟ್ಟಿಂಗ್ ಮಾಡೇ ಕೊಡ್ರಿ ಅಂತ ಹೇಳಿದ್ರು. ಹಂಗಾಗಿ 9 ಇಂಚು ಸೆಟ್ಟಿಂಗ್ ಮಾಡಿದ್ದೀನಿ. ಮತ್ತು ಅವ್ರಿಗೆ ಹತ್ತಿ ಬೀಜ ಬಟ್ಟ ಇದು ಸಪ್ರೇಟ್ ಬರುತ್ತೆ, ಕಾಟನ್ ಶೀಡರ್. ಓಕೆನಾ? ಈ ಬಟ್ಲ ಈ ಮಷೀನ್ ಜೊತೆ ಬರೋದಿಲ್ಲ, ಇದನ್ನು ಸಪ್ರೇಟಾಗಿ ಅವ್ರು ಬೇಕಂದ್ರು. ಹಾಗಾಗಿ ಅವ್ರಿಗೆ ಬೇಕ್ರಿ ಅದನ್ನೇ ಸೆಟ್ ಮಾಡ್ಕೊಳ್ಳೋದಕ್ಕೆ ನಾನು ಹತ್ತಿ ಬೀಜ ಬಟ್ಟವನ್ನು ಇವರಿಗೆ ಹಾಕಿ ರೆಡಿ ಮಾಡಿ ಕೊಟ್ಟಿರ್ತೀನಿ. 9 ಇಂಚು ಬೀಜದ ಬೀಜ ನಂತರ 9 ಇಂಚು ಆಗುತ್ತೆ. ಮತ್ತು ಹತ್ತಿ ಬೀಜ ಬಟ್ಲವನ್ನು ಕೊಡೋದ್ರಲ್ಲಿ ಇನ್ಸ್ಟಾಲ್ ಮಾಡಿ ನಾನು ಅವ್ರಿಗೆ ಕೊಡ್ತೀನಿ. ಈ ಹತ್ತಿ ಬೀಜ ಬಟ್ಲ ಯಾರಿಗಾದ್ರೂ ಬೇಕಾದ್ರೆ ಈಗ ನಿಮ್ಗೆ ನಮ್ಮ ರೈತರಿಗೆ ಬೇಡಿಕೆ ಅಂತ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮುಗಿದಾಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲ ರೈತ ಬಂದವರಿಗೆ ಧನ್ಯವಾದಗಳು. ಈ ಮಷೀನು ನಾವು ಈ ಥರ ಎಲ್ಲ ರ್ಯಾಪ್ ಪ್ಯಾಕಿಂಗ್ ಮಾಡ್ತೀವಿ. ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ತುಂಬ ಉತ್ತಮವಾಗಿ ಬಸ್ನಲ್ಲಿ ಮತ್ತು ಗೇರ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಈ ವಿಡಿಯೋ ನೋಡಿದ ರೈತ ಬಂದವರಿಗೆ ಧನ್ಯವಾದಗಳು.